ಗೌತು, ನಮ್ಮಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ತುಂಬಾ ದಿವಸದಿಂದ ನಿಮ್ ತಂಗಿಗೆ ಹುಷಾರಿರ್ಲಿಲ್ವಂತೆ ರೀ, ಅದಕ್ಕೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಯಾವಾಗ ಬರ್ತೀನಿ ಅಂತ ಏನಾದ್ರು ಹೇಳ್ಬಿಟ್ಟು ಹೋದ್ರಾ? ಇಲ್ಲ ರೀ, ಏನು ಹೇಳಿಲ್ಲ. ಸರಿ, ಹಾಗಾದ್ರೆ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ತಡಿ. ರೀ, ಹೇಗಿದ್ದಾರೆ ನಿಮ್ ತಂಗಿ, ನೋಡ್ಕೊಂಡ್ ಬಂದ್ರಾ? ಜ್ವರ ಬಂದಿದೆ ಅಲ್ವಾ, ತುಂಬಾ ಸುಸ್ತಾಗಿದ್ದಾಳ ಅವಳು. ಹೌದಾ, ಸರಿ. ಒಬ್ರೇ ಬಂದಿದ್ದೀರಾ, ಅತ್ತೆ ಬರ್ಲಿಲ್ವಾ? ನನ್ನ ತಂಗಿ ಜ್ವರ ಬಂದು ನರಳ್ತಾವಳೆ, ಅದೇಗ್ ಬರ್ತಾರೆ? 2 ದಿನ ಬಿಟ್ಕೊಂಡ್ ಬರ್ತಾರಂತೆ. ಅದು ಬಿಡು, ಅಡ್ಗೆ ಏನ್ ಮಾಡಿದ್ಯಾ ಮನೇಲಿ? ರೀ, ನೀವ್ ಅಲ್ಲೇ ಊಟ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಾನು ಮನೇಲಿ ಅಡ್ಗೆ ಏನು ಮಾಡ್ಲಿಲ್ಲ ರೀ, ಇನ್ನ ಇವಾಗ ಮಾಡ್ತಾ ಇದ್ದೀನಿ. ನನ್ನ ತಂಗಿಗೆ ಹುಷಾರಿಲ್ಲ ಅಂತ ಅವ್ರ ಮನೇಲಿ ಕೆಲಸ ಮಾಡಕ್ ಹೋಗಿದಾರೆ ನಮ್ಮಮ್ಮ. ಆಗಿರ್ಬೇಕಾದ್ರೆ ಇನ್ನ ಕೆಲಸ ಕೊಡ್ಲಾ ನಾನು ಅವ್ರಿಗೆ? ನಿಮಗೆ ನೆನ್ಪಿದೀಯಾ, ಮೊನ್ನೆ ಅಷ್ಟೇ ನನಗೆ ಜ್ವರ ಬಂದಿತ್ತು. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರು ರೆಸ್ಟ್ ಮಾಡಮ್ಮ ಅಂತ ಹೇಳಿದ್ರು. ಆದ್ರೆ ನಿಮ್ ತಾಯಿ ಪರವಾಗಿಲ್ಲಮ್ಮ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡು, ಏನಾಗಲ್ಲ ಅಂತ ಹೇಳಿದ್ರು. ಅದೇ ಇವತ್ತು ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರ ಮಗಳು ಕಷ್ಟ ನೋಡಕ್ಕಾಗದೆ ಇವತ್ತು ಅವ್ರ ಮನೆಗೆ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ. ಈ ತರ ಭೇದ ಭಾವ ಮಾಡೋದ್ರಿಂದಾನೆ ಕಾಲ ಬದಲಾಗ್ತಿದೆ ವಿನಃ ಅತ್ತೆ ಸೊಸೆ ಜಗಳ ಮಾತ್ರ ನಿಲ್ತಾ ಇಲ್ಲ. ಅಕ್ಕ ಏನೋ ತಂಗಿ ಏನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಹೊಸಿಲಿಗೆ.